ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ 1042 ಹುದ್ದೆಗಳಿಗೆ ಸಂಬಂಧಪಟ್ಟ ಬೋಧಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬಂದಿದೆ. ಏನಿದು ಅಪ್ಡೇಟ್ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು PDF, ಈ PDF ಅನ್ನ ಕಳಿಸ್ಬಿಟ್ಟು ನಿನ್ನಿಂದ ಕೂಡ ಬಹಳಷ್ಟು ಜನ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರೆ ಸರ್ ಇದರಲ್ಲಿ ಏನೇನೋ ಮೆನ್ಷನ್ ಮಾಡಿದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ, ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೆ ಲಿಂಕ್ ಕೊಡಿ ಅಂತೇಳಿ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ರೆ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಏನಿದೆ ಈ ಒಂದು ನೋಟಿಫಿಕೇಶನ್ ರಿಕ್ವೈರ್ಮೆಂಟ್ ಆಗಿದೆಯಾ ಅಥವಾ ಯಾವ ರೀತಿ ಇದೆ ಅಂತ ಹೇಳಿ ಇದರ ಸ್ಟೇಟಸ್ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು ಪೇಪರ್ ಏನಿದೆ, ಈ ಒಂದು ನೋಟಿಫಿಕೇಶನ್ ಏನಿದೆ ಇದು ಬಂದು ನಿಮಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಗೌರ್ಮೆಂಟ್ ಬರ್ದಿರುವಂತಹ ಒಂದು ಲೆಟರ್ ಇದು, ಮತ್ತೆ ಅವರಿಂದ ಕೂಡ ರಿಟರ್ನ್ ಬರ್ದಿರುವಂತಹ ಲೆಟರ್ ಎರಡೂ ಕೂಡ ಇದರಲ್ಲಿದೆ. ಸೊ ಅಲ್ಪಸಂಖ್ಯಾತರಿಂದ ಗೌರ್ಮೆಂಟ್ ಇಂದ ರಿಟರ್ನ್ ಅಲ್ಪಸಂಖ್ಯಾತರಿಗೆ ಇರುವಂತಹ ಒಂದು ಲೆಟರ್ ಇದರಲ್ಲಿ ಇರುವಂತದ್ದು, ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಏನ್ ಬರೀತಾರೆ ಅಲ್ಪಸಂಖ್ಯಾತರ ಇಲಾಖೆಯ ಗೌರ್ಮೆಂಟ್ ಅಂದ್ರೆ, ಗೌರ್ಮೆಂಟ್ ಈ ಒಂದು ಇಲಾಖೆಯ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಇರುವಂತಹ ವೇಕೆನ್ಸಿಗಳು ಮತ್ತೆ ಈಗ ಕರೆಂಟ್ ಇರುವಂತಹ ಗೆಸ್ಟ್ ಲೆಕ್ಚರ್ಗಳು ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ನಮಗೆ ರಿಕ್ವೈರ್ಮೆಂಟ್ ಇಷ್ಟಿದೆ, ಹಾಗಾಗಿ ಗೆಸ್ಟ್ ಲೆಕ್ಚರ್ಗಳನ್ನ ಪರ್ಮನೆಂಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಹೇಳುವಂಥದ್ದು. ಹಾಗಾದ್ರೆ ಏನಿದೆ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಇವರು ಕಳಿಸುವಂತಹ ಪ್ರಸ್ತಾವನೆ ಏನಿದೆ, ಈ ಒಂದು ಟೇಬಲ್ ನೋಡ್ತಾ ಇದ್ರೆ, ಈ ಟೇಬಲ್ ಅಲ್ಲಿ ಒಟ್ಟು 1940 ಹುದ್ದೆಗಳಿಗೆ ಮೆನ್ಷನ್ ಮಾಡಲಾಗುತ್ತೆ. ಇಷ್ಟು ಗೆಸ್ಟ್ ಲೆಕ್ಚರ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ C&R ರೂಲ್ ಅನ್ನ ಚೇಂಜ್ ಮಾಡಿ ಈ ಗೆಸ್ಟ್ ಲೆಕ್ಚರ್ಗಳನ್ನ ನಮಗೆ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಕೊಡಿ, ಯಾಕಂದ್ರೆ ನಮಗೆ ಎಕ್ಸ್ಪೆಕ್ಟೆಡ್ಗೆ ತಕ್ಕಂತೆ ರಿಸಲ್ಟ್ ಅನ್ನ ತರಕ್ ಆಗ್ತಾ ಇಲ್ಲ, ಮತ್ತೆ ತುಂಬಾ ಶಾರ್ಟೇಜ್ ಇದೆ ಟೀಚರ್ಸ್ಗಳದ್ದು ಅಂತ ಹೇಳ್ತಾರೆ. ಸೊ ಇದಾದ ನಂತರ ಏನ್ ಹೇಳುತ್ತೆ ಗೌರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಇದರಲ್ಲಿ 2 ರೀತಿಯ ವೇಕೆನ್ಸಿಗಳನ್ನ ನಮ್ಮಲ್ಲಿ ಇರುವಂತಹ ಟೋಟಲ್ ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಇಲಾಖೆ ಹೇಳುತ್ತೆ. ಮೊದಲನೇದಾಗಿ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ 1469 ಹುದ್ದೆಗಳು ನಮ್ಮಲ್ಲಿ ಖಾಲಿ ಇವೆ, ಮತ್ತೆ 1940 ಹುದ್ದೆಗಳು ಗೆಸ್ಟ್ ಲೆಕ್ಚರ್ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಇಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿಕೊಡಿ ಅಂತ ಗೌರ್ಮೆಂಟ್ಗೆ ಒಂದು ಡ್ರಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ತಾರೆ. ಹಾಗಾದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ರಿಟರ್ನ್ ಆದೇಶ ಇಲ್ಲಿ ನೋಡಬಹುದು ನೀವು, ಸರ್ಕಾರದ ಒಂದು ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ ಈ ಒಂದು ದಿನಾಂಕದಂದು ರಿಟರ್ನ್ ಬರ್ತಿರುವಂತದ್ದು. ಸೊ ಅವ್ರು ಅನಲೈಸ್ ಮಾಡಿ ಗೌರ್ಮೆಂಟ್ ಅವರು ರಿಟರ್ನ್ ಆರ್ಡರ್ ಅನ್ನ ಕೊಡ್ತಾರೆ. ಸೊ ರಿಟರ್ನ್ ಆರ್ಡರ್ ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿರುವಂತಹ ಒಂದು ಲಿಸ್ಟ್ ಅನ್ನ ನೋಡಬಹುದು. ಇದರಲ್ಲಿ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು ಅಂತ ಹೇಳ್ತಾರೆ. ಸೊ ಈ ಕಾಲೇಜುಗಳಲ್ಲಿ ಇಷ್ಟು ಹುದ್ದೆಗಳು ಏನು 452 ಹುದ್ದೆಗಳು. ಅದಾದ ನಂತರ ನೆಕ್ಸ್ಟ್ ನೋಡಬಹುದು ನೀವು, ಅಲ್ಪಸಂಖ್ಯಾತರ ಮಾದರಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಒಟ್ಟು 58 ಹುದ್ದೆಗಳು. ಅದಾದ ನಂತರ ಮೌಲಾನಾ ಆಜಾದ್ ಶಾಲೆಯಲ್ಲಿ 532 ಹುದ್ದೆಗಳು. ಇಷ್ಟು ಹುದ್ದೆಗಳು ನೇರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಅಪ್ರೂವಲ್ ಕೊಟ್ಟಿದ್ದೀವಿ ಅಂತಂದ್ರೆ ಇವರು ನೇಮಕಾತಿನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟು ನಾವು ಬೇಕಾದಂತಹ ವೇಕೆನ್ಸಿಗಿಂತನೂ ಇವರು 1042 ಹುದ್ದೆಗಳಿಗೆ ನೀವು ಭರ್ತಿ ಮಾಡ್ಕೋಬಹುದು ಈಗ ರಿಕ್ರೂಟ್ಮೆಂಟ್ ಮುಖಾಂತರ ಅಂತೇಳಿ ಗವರ್ಮೆಂಟ್ ತಿಳಿಸ್ತದೆ ಅಲ್ಪಸಂಖ್ಯಾತರ ಇಲಾಖೆಗೆ. ಹಾಗಾಗಿ ಅದರಲ್ಲಿರುವಂತಹ ವೇಕೆನ್ಸಿಗಳು ನೋಡ್ಕೋಬಹುದು. ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 306 ಇದೆ. ಉಳಿಕೆ ಬಂದದಂದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ತಗೊಬಂದು 736 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು ಈ ಟೋಟಲ್ ಅಲ್ಲಿ. ಹಾಗಾಗಿ ಇದು ಅಪ್ರೂವ್ಡ್ ಆಗಿದೆ, ಗವರ್ಮೆಂಟ್ ಕಡೆಯಿಂದ ಆರ್ಥಿಕ ಇಲಾಖೆಯನ್ನು ಕೂಡ ಸಹಮತಿ ಕೊಟ್ಟಿದೆ. ಹಾಗಾಗಿ ಇದು ಈಗ ಜಸ್ಟ್ ಬರುವಂತದ್ದು ಏನಪ್ಪಾ ಅಂದ್ರೆ, ಕ್ಯಾಟಗರಿ ವೈಸ್ ವೇಕೆನ್ಸಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ತಗೊಂಡು ಹೋಗ್ಬಿಟ್ಟು KE ಬೋರ್ಡ್ಗೆ ಕೊಡಬೇಕಾಗುತ್ತೆ. KE ಮುಖಾಂತರನೇ ನಾವು ರಿಕ್ರೂಟ್ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಹೇಳಲಾಗುತ್ತೆ. ಇದನ್ನ ನಾನು PDF ಅಲ್ಲಿ ಕೊಡ್ತೀನಿ, ನೀವು ಬೇಕಾದ್ರೆ ನೋಡಬಹುದು. ಸೊ KE ಮುಖಾಂತರ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಕೂಡ ಹೊರಬರಲಿದೆ. ಸೊ ಹಾಗಾದ್ರೆ ಈ ಒಂದು ಗೆಸ್ಟ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಏನು ಗೆಸ್ಟ್ ಲೆಕ್ಚರ್ ಫಿಲ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಗೆಸ್ಟ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಸ್ತಾವನೆ ಅಂತೂ 1940 ಇರುವಂತಹ ಗೆಸ್ಟ್ ಲೆಕ್ಚರ್ಗಳನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ, C&R ರೂಲ್ ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳಿ ಇಲಾಖೆ ಏನು ಕಳಿಸ್ಕೊಟ್ಟಿದೆ ಗೌರ್ಮೆಂಟ್ಗೆ, ಇದನ್ನ ಡಿಕ್ಲೇರ್ ಮಾಡಿದೆ ಗೌರ್ಮೆಂಟ್, ಆದರೆ ರಿಜೆಕ್ಟ್ ಮಾಡಿದೆ. ನಾವು ಇದನ್ನ ಪರ್ಮನೆಂಟ್ ಮಾಡ್ಕೊಳಕ್ಕಾಗಲ್ಲ, ಈಗ ಹೇಗೆ ನಡೀತದೆ ಹಾಗೆ ನಡೆಸಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನ ರಿಪ್ಲೈ ಕೊಟ್ಟಿರುವಂತದ್ದು ಕೂಡ ನೋಡಬಹುದು. ಸೊ ಈ ಒಂದು ನೋಟಿಫಿಕೇಶನ್ ಸಾರಾಂಶ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇಷ್ಟೇ, ಇನ್ನೇನು ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ 15 ದಿನ ಆಗ್ಬೋದು, 20 ದಿನಗಳಾಗ್ಬೋದು, ಇಷ್ಟರೊಳಗೆ 1042 ಹುದ್ದೆಗಳು ವೇಕೆನ್ಸಿ ಆಗಲಿದ್ದು, ಯಾರಾದರೂ ನಿಮಗೆ ಈ ಒಂದು ಟೀಚರ್ಸ್ ಗೋಸ್ಕರ ಯಾರು ಟೆಟ್ ಕ್ಲಿಯರ್ ಮಾಡಿದಾರ ಅಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು ಸುವರ್ಣ ಅವಕಾಶ, ಮತ್ತೆ ನೀವು ಟೀಚರ್ ಆಗುವಂತಹ ಕನಸು ಕಂಡಂತಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಸೊ ಇದೇ ರೀತಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ಆನ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.